ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಕ್ಸ್ ಟೆನ್ಸ್ ಟು ಎ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ವಿ. ಎಕ್ಸ್ ಟೆನ್ಸ್ ಟು ಎ ಅಂತ ಹೇಳಿದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ, ಅಂದರೆ ಎ ಹತ್ತಿರ ಇರುತ್ತೆ ಅಂತೇಳಿ. ಅಂದರೆ ಎಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಎಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ಹೌದಾ? ಎಕ್ಸ್ ಏನಾದರೂ ಎ ಹತ್ರ ಹೋದಾಗ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಲ್ಲ ಹತ್ರ ಹೋಯ್ತು ಅಂದರೆ ದೆನ್ ಎಲ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ದ ಫಂಕ್ಷನ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿದ್ವಿ. ಹೌದಾ? ಎರಡು ಡೆಫಿನೇಷನ್ ಗೊತ್ತಿರಬೇಕು. ಎಷ್ಟು ಥರ್ಡ್ ಒನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಡಿಫೈನ್ ಮಾಡಿದ್ವಿ. ಅಂದರೆ ಇಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ಎ ದೆನ್ ಇಟ್ ಈಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಹೇಳಿದ್ವಿ. ಅಂದರೆ ಎ ಮೈನಸ್ ಅಂದರೆ ಎಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಲೆಫ್ಟ್ ಸೈಡಿಂದ ಬರ್ತಾ ಇದೆ ಅಂದರೆ ವ್ಯಾಲ್ಯೂ ಎಕ್ಕಿಂತ ಕಮ್ಮಿ ಇರಬೇಕು. ಇದನ್ನು ಇನ್ನು ಹೇಗೆ ಬರೀಬೋದು ಅಂತ ಹೇಳಿದ್ವಿ ಅಂದರೆ ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ ಹೆಚ್ ಹೆಚ್ ಟೆನ್ಸ್ ಟು 0 ಅಂತ ಬರೀಬೋದು ಅಂತಲೇ ಹೇಳಿದ್ವಿ. ಹೌದಾ? ಇದೇ ಥರ ರೈಟ್ ಹ್ಯಾಂಡ್ ಲಿಮಿಟ್ ಹೇಳಿದ್ವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಹೌದಾ? ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ ಫ್ರಮ್ ದ ರೈಟ್ ಸೈಡ್ ಆಫ್ ಎ ಆಗಿತ್ತು ಅಂದರೆ ಅದಕ್ಕೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ವಿ. ಇದನ್ನ ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು ಹೇಗೆ ಬರೀಬೋದು ಅಂತ ಹೇಳಿದ್ವಿ. ಎ ಪ್ಲಸ್ ಹೆಚ್ ಹೆಚ್ ಟೆನ್ಸ್ ಟು 0 ಅಂತ ಬರೀಬೋದು. ಹೌದಾ? ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ನೋಟ್ ಹೇಳಿದ್ವಿ, ಗೊತ್ತಿರಬೇಕು. ಇಫ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ದೆನ್ ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸಿಸ್ಟ್. ಅಂದರೆ ಇದು ಎಕ್ಸಿಸ್ಟ್ ಆಗಬೇಕು ಅಂದರೆ ಏನಾಗಿರಬೇಕು? ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿರಬೇಕು ಅಂತ ಹೇಳಿದ್ವಿ. ಹೌದಾ? ಇದಾದಮೇಲೆ ಒಂದಿಷ್ಟು ಪ್ರಾಪರ್ಟೀಸ್ ಕಲ್ತ್ಕೊಂಡ್ವಿ. ಏನೇನು ಕಲ್ತ್ಕೊಂಡಿದ್ವಿ ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಈ 4 ಇದ್ರೂ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು ಅಂತ ಹೇಳಿದ್ವಿ. ಅಂದರೆ ಫಾರ್ ಎಕ್ಸಾಂಪಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇತ್ತು ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಜಿ ಆಫ್ ಎಕ್ಸ್, ಈ ಥರ ಮಾಡ್ಕೋಬೋದು. ಅದೇ ಡಿವಿಷನ್ ಇತ್ತು ಅಂದರೆ ಮಾತ್ರ ಕೇರ್ಫುಲ್ಲಾಗಿ ಬರ್ಕೋಬೇಕು. ಡಿನಾಮಿನೇಟರ್ನ ನಾಟ್ ಈಕ್ವಲ್ ಟು 0 ಬರಿತಾ ಇದ್ವಿ. ಜೊತೆಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಕಾನ್ಸ್ಟೆಂಟ್ ಇಂಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡ್ಬಿಟ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ಬರೀಬೋದು. ನೆಕ್ಸ್ಟ್ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಅಂತಲೂ ಹೇಳಿದ್ವಿ. ಹೌದಾ? ನೋಡಿ, ಇದು ಗೊತ್ತಿರೋಕೆ ನಮಗೆ ಇದನ್ನು ಯೂಸ್ ಮಾಡ್ಕೊತೀವಿ. ಇಷ್ಟು ಪ್ರಾಪರ್ಟೀಸ್ ಆಗಿತ್ತು. ಅದಾದಮೇಲೆ ಫಸ್ಟ್ ಥಿಯರಮ್ನ ಪ್ರೂವ್ ಮಾಡಿದ್ವಿ. ಹೌದಾ? ಥಿಯರಮ್ ಏನು ಹೇಳಿದ್ವಿ ಅಂದರೆ ಇಫ್ ಎನ್ ಈಸ್ ಎನಿ ಪಾಸಿಟಿವ್ ಇಂಟೀಜರ್ ದೆನ್ limit x tends to a x power n minus a power n divided by x minus a value is n into a power n minus 1 ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟು ಗೊತ್ತಿರಬೇಕು. ಆಯ್ತಲ್ಲ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂತ ಹೇಳಿದ್ವಿ. ಮತ್ತಿದು ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಹೇಳಿದ್ವಿ ಅಂದರೆ 0/0ನೇ ಇರಬೇಕು. ಅಂದರೆ ಎಕ್ಸಿಗೆ ಎ ಬರ್ಕೊಂಡೆ ಅಂದ್ರೆ ಎ ಪವರ್ ಎನ್ ಮೈನಸ್ ಎ ಪವರ್ ಎನ್ ಅಂದ್ರೆ 0 ಬೈ ಎ ಮೈನಸ್ ಎ ಅಂದ್ರೆ 0. 0/0 ಆಯಿತು ಅಂದರೆ ಡೈರೆಕ್ಟಾಗಿ ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಬರಿಬೋದು ಅಂತ ಹೇಳಿದ್ವಿ. ಹೌದಾ? ಇಷ್ಟಂತ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಥಿಯರಮ್ ತಗೊಳ್ಳಿ. ಥಿಯರಮ್ 2. ಥಿಯರಮ್ 2 ನೋಡ್ಕೊಳ್ಳಿ. ಲಿಮಿಟ್ theta tends to 0 sin theta by theta is equal to 1 where theta is in radian. where theta is in radian ಅಂತ ಹೇಳ್ತೀವಿ.
ನೋಡಿ ಇಂಪಾರ್ಟೆಂಟ್, ನಮಗೆ ಇದನ್ನು ಗೊತ್ತಿರಬೇಕು. ಡೈರೆಕ್ಟಾಗಿ ಟೀಟಾಗೆ 0 ಬರ್ಕೊಂಡೆ ಅಂದ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಸೈನ್ 0 ವ್ಯಾಲ್ಯೂ 0/0, ಹೌದಾ? 0/0 ಅಂದರೆ ನಮಗೇನು ಗೊತ್ತಿರೋದು, ಇನ್ಡಿಟರ್ಮೈನ್ಡ್ ಫಾರ್ಮ್ ತಾನೆ, ಹೌದಾ? ಮತ್ತು ನೋಡಿ ಇದನ್ನು 1 ಅಂತ ಬರೀಬೇಕು ಅಂದರೆ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದ್ರೆ ನೋಡಿ, ಇವೆರಡು ಏನಾಗಿರ್ಬೇಕು, ಸೇಮ್. ಜೊತೆಗೆ ಟೀಟಾ ಯಾವುದಲ್ಲಿರ್ಬೇಕು, ನಮಗೆ ರೇಡಿಯನ್ಸಲ್ಲಿ ಇತ್ತು ಅಂದರೆ ಡೈರೆಕ್ಟಾಗಿ 1 ಅಂತ ಬರೀಬೋದು, ಹೌದಾ? ನೋಡಿ ನಾವು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದೆ, ಇದಿದೆ. ಯಾವ ಥರ ಪ್ರೂವ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನೋಡಿ, ಫಸ್ಟು ರೇಡಿಯನ್ ಮಾಡಬೇಕು ಅಂದರೆ ನಮಗೆ ಸರ್ಕಲ್ ಬೇಕು ತಾನೆ, ಅದಕ್ಕೆ ಸರ್ಕಲ್ ತೊಗೊತೀನಿ. ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಸೆಂಟರ್ನ ಓ ಅಂತ ತೊಗೊಂಡಿದ್ದೀನಿ, ಹೌದಾ? ಆ್ಯಂಡ್ ರೇಡಿಯಸ್ ಆರ್ ಅಂತ ತೊಗೊತೀನಿ, ಹೌದಾ? ಲೆಟ್ ಇದ್ರ ಮೇಲೆ ಈಗ 2 ಪಾಯಿಂಟ್ ತೊಗೊತೀನಿ ನೋಡಿ, ಒಂದು ಎ ಅಂತ ತೊಗೊತೀನಿ, ಇನ್ನೊಂದನ್ನು ಬಿ. ಲೆಟ್ ಎ ಆ್ಯಂಡ್ ಬಿ ಆರ್ ಎನಿ 2 ಪಾಯಿಂಟ್ಸ್ ಆನ್ circumference of the circle such that angle AOB is theta and theta is in radian measure ಅಂತ ಹೇಳಿದ್ವಿ, ಆಯ್ತಲ್ಲ? ಫಸ್ಟ್ ಏನು ಮಾಡ್ಕೊಂಡಿರೋದು, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O and radius R. Let A and B are any 2 points on circumference of the circle such that angle AOB is theta and theta is in radian measure ಅಂತ ಹೇಳಿದ್ವಿ, ಹೌದಾ? ಈಗ ನೋಡಿ ನೆಕ್ಸ್ಟ್ ಏನೇನು ಮಾಡ್ಕೊತೀವಿ ಅಂತೇಳಿ, ಈಗ ಈ ಪಾಯಿಂಟ್ ಬಿ ಹತ್ರ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀನಿ ನೋಡಿ. ಡ್ರಾ ಎ ಟ್ಯಾಂಜೆಂಟ್ ಅಟ್ ಬಿ. ಏನಂತ ಹೇಳ್ತೀವಿ ನಾವು ಅದನ್ನ, ಟ್ಯಾಂಜೆಂಟ್ ಅಂತ ಹೇಳ್ತೀವಿ ನೋಡಿ. ಟ್ಯಾಂಜೆಂಟ್ ಅಂತ ಹೇಳಿದ್ವಿ ಅಂದ್ರೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಈ ಆ್ಯಂಗಲ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 90 ಡಿಗ್ರಿ. ಯಾಕಂದರೆ ರೇಡಿಯಸ್ಸು ಮತ್ತು ಟ್ಯಾಂಜೆಂಟು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರ್ತದೆ, ಹೌದಾ? ಅದಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂತ ಹೇಳ್ತದ್ದು, ಡ್ರಾ ಎ ಟ್ಯಾಂಜೆಂಟ್ ಅಟ್ ಬಿ. ಇದಾದಮೇಲೆ ಪ್ರೊಡ್ಯೂಸ್ ದ ಲೈನ್ ಓ ಎ ವಿಚ್ ಮೀಟ್ಸ್ ದ ಟ್ಯಾಂಜೆಂಟ್ ಅಟ್ ಟಿ ಅಂತ ಹೇಳ್ತೀನಿ. ಅದು ಏನೋ ಪಾಯಿಂಟ್ ತೊಗೋಬೋದಲ್ಲಿ, ಜಸ್ಟ್ ಟಿ ಅಂತ ತೊಗೊಂಡಿದ್ದೀವಿ ಅಷ್ಟೇ. ಪ್ರೊಡ್ಯೂಸ್ ದ ಲೈನ್ ಓ ಎ, ಈ ಓ ಎನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕು ಸಚ್ ದಟ್ ಇಟ್ ಮೀಟ್ಸ್ ದ ಟ್ಯಾಂಜೆಂಟ್ ಅಟ್ ಟಿ. ನೆಕ್ಸ್ಟ್ ಡ್ರಾ ಬಿ ಎಮ್ ಪರ್ಪೆಂಡಿಕ್ಯುಲರ್ ಟು ಓ ಎ ಆ್ಯಂಡ್ ಜಾಯಿನ್ ಬಿ ಎ ಅಂತ ಹೇಳ್ತೀವಿ. ಆ್ಯಂಡ್ ಜಾಯಿನ್ ಬಿ ಎ, ಹೌದಾ? ನೋಡಿ ಇಲ್ಲಿ ಏನೇನು ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು, ಇಷ್ಟು ಕನ್ಸ್ಟ್ರಕ್ಷನ್ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಪ್ರೂವ್ ಮಾಡ್ಬೋದು, ಆಯ್ತಲ್ಲ? ನೋಡಿ ಫಸ್ಟಲ್ಲಿ ಏನೇನು ಮಾಡ್ಕೊಂಡಿರೋದು, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ರೇಡಿಯಸ್ ಆರ್. ಲೆಟ್ ಎ ಆ್ಯಂಡ್ ಬಿ 2 ಪಾಯಿಂಟ್ ತೊಗೊತಿದ್ದೀನಿ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಸಚ್ ದಟ್ ಆ್ಯಂಗಲ್ ಎ ಓ ಬಿ ಈಸ್ ಟೀಟಾ, ಹೌದಾ? ನೆಕ್ಸ್ಟು ಡ್ರಾ ಎ ಟ್ಯಾಂಜೆಂಟ್ ಅಟ್ ಬಿ and produce the line OA such that which meets the tangent at T. Next, draw BM perpendicular to OA and join BA ಅಂತ ಹೇಳಿದ್ವಿ, ಹೌದಾ? ಇದು ನೋಡ್ಕೊಳ್ಳಿ, ಇಲ್ಲಿಗ ಟ್ರಯಾಂಗಲ್ ಓ ಬಿ ಎ ಇದೆ ಈ ಥರ. ಹೌದಾ? ಇದ್ರದ್ದು ಏರಿಯಾ ಲೆಸ್ ದೆನ್ ಏರಿಯಾ ಆಫ್ ದ ಸೆಕ್ಟರ್ ಬರೀಬೋದು ಈಗ ಓ ಎ ಬಿ. ಯಾಕಂದ್ರೆ ಇದ್ರ ಏರಿಯಾ ಇದಕ್ಕಿಂತ ಕಮ್ಮಿ ಇರಲೇಬೇಕು, ಯಾಕಂದರೆ ಇಷ್ಟು ಜಾಸ್ತಿ ಬರ್ತದೆ, ಹೌದಾ? ಇಷ್ಟು ಏರಿಯಾ ಜಾಸ್ತಿ ಬಂದಿರ್ತಾನೆ ಇಲ್ಲಿ, ಹೌದಾ? ಅದಕ್ಕೆ ಇದ್ರ ಏರಿಯಾ ಇದಕ್ಕಿಂತ ಕಮ್ಮಿ ಇರುತ್ತೆ. ವಿಚ್ ಈಸ್ ಲೆಸ್ ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಓ ಬಿ ಟಿ. ಅದು ಈ ಥರ ಇದೆ, ಹೌದಾ? ಅಂದರೆ ಇಲ್ಲಿ ಹೈಯೆಸ್ಟ್ ಇರೋದು ಏರಿಯಾ ಯಾವುದ್ರದ್ದು, ಓ ಬಿ ಟಿ ಇದು. ಅದಕ್ಕಿಂತ ಏರಿಯಾ ಆಫ್ ದ ಸೆಕ್ಟರ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕಿಂತ ಏರಿಯಾ ಆಫ್ ದ ಟ್ರಯಾಂಗಲ್ ಓ ಬಿ ಕಮ್ಮಿ ಇದೆ, ಹೌದಾ? ಹಾಗಾದ್ರೆ ಅದನ್ನು ಬರೀಬೋದಲ್ಲ ನೋಡಿ. ಹಿಯರ್ ಏರಿಯಾ ಆಫ್ ಟ್ರಯಾಂಗಲ್ ಓ ಬಿ ಎ ಈಸ್ ಲೆಸ್ ದೆನ್ ಏರಿಯಾ ಆಫ್ ಸೆಕ್ಟರ್ OBA
which is less than area of a triangle OBT. ಹೌದಾ? ನೋಡಿ, ಇನ್ಇಕ್ವಾಲಿಟಿ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ. ನೆಕ್ಸ್ಟು ಎಲ್ಲದರದ್ದು ಏರಿಯಾ ಗೊತ್ತಿದೆನ? ಏರಿಯಾ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತಾನೆ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ. ನೋಡಿ, ಹಾಫ್ ಇಂಟು ಬೇಸ್ ಅಂದರೆ OA ಇಂಟು ಹೈಟ್ ಅಂದರೆ BM, ವಿಚ್ ಇಸ್ ಲೆಸ್ ದೆನ್ ಏರಿಯಾ ಆಫ್ ದ ಸೆಕ್ಟರ್. ಟ್ರಿಗ್ನೋಮೆಟ್ರಿ ಒಳಗೆ ಆ್ಯಂಗಲ್ ಆ್ಯಂಡ್ ಮೆಷರ್ಮೆಂಟಲ್ಲಿ ಕಲ್ತಿರ್ತೀವಿ. ಏರಿಯಾ ಆಫ್ ದ ಸೆಕ್ಟರ್ ಅಂದರೆ ಹಾಫ್ r² θ, ಹೌದಾ? ವಿಚ್ ಇಸ್ ಲೆಸ್ ದೆನ್ ಏರಿಯಾ ಆಫ್ ಟ್ರಯಾಂಗಲ್. ಇದು ನೋಡಿ, 90 ಡಿಗ್ರಿ ಇಲ್ಲಿದೆ, ಇದು 90 ಡಿಗ್ರಿ ಇದು, ಹೌದಾ? ಹಾಗಾದ್ರೆ ಏರಿಯಾ ಅಂತ ಹೇಳಿದ್ರೆ ಬೇಸ್ ಇಂಟು ಹೈಟ್. ಬೇಸ್ ಏನಾಗ್ಬಿಡುತ್ತೆ? BT ಆಗುತ್ತಾನೆ. ಹಾಫ್ ಇಂಟು BT ಇಂಟು ಹೈಟ್ ಅಂದ್ರೆ OB. ನೋಡಿ, ಎಲ್ಲ ಕಡೆ ಹಾಫ್ ಕ್ಯಾನ್ಸಲ್ ಆಗುತ್ತಾ? ಹಾಗಾದ್ರೆ ಇಲ್ಲಿ ಏನೇನು ಬರ್ತದೆ? OA ಅಂದರೆ ಏನು ನಮಗದು? ರೇಡಿಯಸ್ ಆಫ್ ದ ಸರ್ಕಲ್ ಅಲ್ಲ. ಹಾಗಾದ್ರೆ OAನ R ಇಂಟು BM, ವಿಚ್ ಇಸ್ ಲೆಸ್ ದೆನ್ r² θ, ವಿಚ್ ಇಸ್ ಲೆಸ್ ದೆನ್. ನೋಡಿ, BT ಅಂದರೆ ಗೊತ್ತಿಲ್ಲ, ಹಾಗೆ ಬರ್ಕೊತೀನಿ. BT ಇಂಟು OB ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್ ಅಲ್ಲ, ಯಾಕೆ R. ನೋಡಿ, ಎಲ್ಲ ಕಡೆನೂ R ಕ್ಯಾನ್ಸಲ್ ಮಾಡ್ಬೋದು. ಡಿವೈಡಿಂಗ್ ಬೈ R ಮಾಡಿದೆ ಅಂದರೆ ಇಲ್ಲೇನೇನು ಬರ್ಬೋದು? BM ಇಸ್ ಲೆಸ್ ದೆನ್, ಒಂದು R ಕ್ಯಾನ್ಸಲ್ ಆಗಿಬಿಟ್ಟು r θ ಲೆಸ್ ದೆನ್ BT ಬಂತು. ಇದು 1. ಇಷ್ಟು ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಿದ್ವಿ ಅಂತೇಳಿ. ಇಲ್ಲಿ ಫಸ್ಟ್ ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಇಲ್ಲೊಂದು ಐಡಿಯಾ ಏನು ಗೊತ್ತಾಯಿತು? ಏರಿಯಾ ಆಫ್ ಟ್ರಯಾಂಗಲ್ OBA ಇಸ್ ಲೆಸ್ ದೆನ್ ಏರಿಯಾ ಆಫ್ ದ ಸೆಕ್ಟರ್, ವಿಚ್ ಇಸ್ ಲೆಸ್ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ OBT ಗೊತ್ತಾಯಿತು, ಹೌದಾ? ಎಲ್ಲದಕ್ಕೂ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ಕಡೆ ಹಾಫ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ OA ಅಂದರೂ ರೇಡಿಯಸ್ಸು, OB ಅಂದರೂ ರೇಡಿಯಸ್, ಅದನ್ನು ಬರ್ಕೊಂಡ್ವಿ. ಮತ್ತು ಎಲ್ಲ ಕಡೆ R ಇಂದ ಡಿವೈಡ್ ಮಾಡಿದ್ವಿ, ಒಂದು ಈಕ್ವೇಷನ್ ಬಂದಿದೆ, ಹೌದಾ? ನೋಡಿ, ಈಗ BM ಮತ್ತು BT ಕ್ಯಾಲ್ಕುಲೇಟ್ ಮಾಡ್ತೀನಿ. BM ಅಂದರೆ ಇಲ್ಲಿದೆ ಅಲ್ಲ, ಮತ್ತು ಇದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರೋದು, ಹಾಗಾದ್ರೆ ಇದು 90 ಡಿಗ್ರಿ ಇರ್ತದೆ, ಹೌದಾ? ಫ್ರಮ್ ಟ್ರಯಾಂಗಲ್ OMB, ಫ್ರಮ್ ಟ್ರಯಾಂಗಲ್ OMB ನೋಡಿ, ನಮಗೆ BM ಬೇಕು. BM ಅಂದರೆ θ ತಾನೆ, ಅಂದರೆ ಇದು ಆಪೋಸಿಟ್ ಅಲ್ಲ. ಹಾಗಾದರೆ ಆಪೋಸಿಟ್ ಬೈ ಹೈಪಾಟನಸ್ ಅಂದರೆ ಸೈನ್ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಏನು ತೊಗೊತೀನಿ ಅಂದರೆ sin θ is equal to opposite by hypotenuse and BM by OB. BM by OB. That implies sin θ is equal to BM by OB ಅಂದರೆ R. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ BM is equal to R into sin θ ಬಂತು, ಹೌದಾ? ಎಷ್ಟು ಬರುತ್ತಲ್ಲ? ನೆಕ್ಸ್ಟು BM ಗೊತ್ತಾಯ್ತು. ಅದೇ ಥರ BT ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, BT ಇಲ್ಲಿದೆ. ನೋಡಿ, ಇಲ್ಲಿ ಈ ಟ್ರಯಾಂಗಲ್ ತೊಗೊತೀನಿ. ಈ ಥರ ಒಂದು ಟ್ರಯಾಂಗಲ್ ಇದೆ, ಇದು 90 ಡಿಗ್ರಿ, ಇದು BT. ಮತ್ತು ನಮಗೆ OB ಗೊತ್ತು, ಹೌದಾ? ಇದು ಹೈಪಾಟನಸ್ ಆಗುತ್ತೆ, ಇದು θ. ನೋಡಿ, ನಮಗೆ ಆಪೋಸಿಟ್ ಗೊತ್ತು ಮತ್ತು ಅಡ್ಜಸೆಂಟ್ ಗೊತ್ತು, ಹೌದಾ? ಆಪೋಸಿಟ್ಟು ಮತ್ತು ಅಡ್ಜಸೆಂಟ್ ಬರಬೇಕು ಅಂದರೆ ನಾನು ಏನು ಯೂಸ್ ಮಾಡಬೇಕು? tan θ ಯೂಸ್ ಮಾಡ್ಬೇಕು ತಾನೆ. ಹಾಗೆ ನೋಡಿ, ಫ್ರಮ್ ಟ್ರಯಾಂಗಲ್ OBT, ಫ್ರಮ್ ಟ್ರಯಾಂಗಲ್ OBT tan θ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ BT ಬೈ OB. ದಟ್ ಇಂಪ್ಲೈಸ್ tan θ ಇಸ್ ಈಕ್ವಲ್ ಟು BT ಗೊತ್ತಿಲ್ಲ, OB ಅಂದರೆ R, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ BT ಇಸ್ ಈಕ್ವಲ್ ಟು R ಇಂಟು tan θ. ಗೊತ್ತಾಯ್ತಲ್ಲ? ನೋಡಿ, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತ ಗೊತ್ತಾಗಬೇಕು. ನಮಗೆ ಏನು ಬೇಕೋ ಅದ್ರ ಪ್ರಕಾರ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ನಮಗೆ ಇಲ್ಲಿ BM ಬೇಕು. BM ಅಂದರೆ ಆಪೋಸಿಟು, ಗೊತ್ತಿರೋದು ಹೈಪಾಟನಸ್. ಆಪೋಸಿಟು ಹೈಪಾಟನಸ್ ಅಂದರೆ ಸೈನ್ ತೊಗೊಂಡ್ವಿ. ನಮಗೆ ಬೇಕಾಗಿರೋದು BT, ಹೌದಾ? BT ಅಂದರೆ ಆಪೋಸಿಟು, ಗೊತ್ತಿರೋದು ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೊಗೊಂಡಿದ್ವಿ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ಇಷ್ಟೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಗಿದೆ ಫ್ರಮ್ 1 ಏನಿರೋದು? BM ಈಸ್ ಲೆಸ್ ದೆನ್ R θ ಲೆಸ್ ದೆನ್ BT. ದಟ್ ಇಂಪ್ಲೈಸ್ BM ಅಂದರೆ R sin θ
ಲೆಸ್ ದ್ಯಾನ್ ಆರ್ ಟೀಟಾ ಲೆಸ್ ದ್ಯಾನ್ ಬಿ ಟಿ ಅಂದರೆ ಆರ್ ಟ್ಯಾನ್ ಟೀಟಾ. ಹೌದಾ? ನೋಡಿ ಎಲ್ಲ ಕಡೆ ಏನು ಕ್ಯಾನ್ಸಲ್ ಆಗುತ್ತೆ? ಆರ್ ಕ್ಯಾನ್ಸಲ್ ಮಾಡ್ಬೋದಲ್ಲ, ಅವಾಗ ಇಲ್ಲಿ ಏನು ಬರ್ತಾ ಇದೆ? ಸೈನ್ ಟೀಟಾ ಲೆಸ್ ದ್ಯಾನ್ ಟ್ಯಾನ್ ಟೀಟಾ. ಹೌದಾ? ಇಲ್ಲಿ ಡಿವೈಡಿಂಗ್ ಬೈ ಆರ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ ಟ್ಯಾನ್ ಟೀಟಾನ ಸೈನ್ ಟೀಟಾ ಬೈ ಕಾಸ್ ಟೀಟಾ ಬರೀಬೋದಲ್ಲ. ಡಿವೈಡಿಂಗ್ ಬೈ ಆರ್, ಆರ್ ಎಲ್ಲ ಕಡೆ ಕ್ಯಾನ್ಸಲ್ ಆಯಿತು, ಇಲ್ಲೂ ಆರ್ ಕ್ಯಾನ್ಸಲ್ ಆಯಿತು, ಇಲ್ಲೂ ಕ್ಯಾನ್ಸಲ್ ಆಯಿತು, ಇಲ್ಲೂ ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳಿತಾ ಇದೆ? ಸೈನ್ ಟೀಟಾ ಲೆಸ್ ದ್ಯಾನ್ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಂದರೆ ಸೈನ್ ಬೈ ಕಾಸ್, ದೇರ್ಫೋರ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಬರ್ಕೊಂಡ್ವಿ. ಹೌದಾ? ನೋಡಿ ಎಲ್ಲ ಕಡೆ ಇಲ್ಲೊಂದು ಸೈನ್ ಟೀಟಾ ಇದೆ, ಇಲ್ಲೂ ಸೈನ್ ಟೀಟಾ ಇದೆ. ಸೈನ್ ಟೀಟಾ ಹೋಗಲಿ ಅಂತೇಳಿ ಡಿವೈಡಿಂಗ್ ಬೈ ಸೈನ್ ಟೀಟಾ ಮಾಡ್ತೀನಿ. ಅವಾಗ ಇಲ್ಲಿ ಏನೇನು ಬರ್ಬೋದು? ಸೈನ್ ಟೀಟಾ ಬೈ ಸೈನ್ ಟೀಟಾ ಲೆಸ್ ದ್ಯಾನ್ ಟೀಟಾ ಬೈ ಸೈನ್ ಟೀಟಾ ಲೆಸ್ ದ್ಯಾನ್ ಸೈನ್ ಟೀಟಾ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಸೈನ್ ಟೀಟಾ ಕ್ಯಾನ್ಸಲು, ಇಲ್ಲೂ ಸೈನ್ ಟೀಟಾ ಕ್ಯಾನ್ಸಲ್ ಆಗಿ 1 ಲೆಸ್ ದ್ಯಾನ್ ಟೀಟಾ ಬೈ ಸೈನ್ ಟೀಟಾ ವಿಚ್ ಇಸ್ ಲೆಸ್ ದ್ಯಾನ್ 1 ಬೈ ಕಾಸ್ ಟೀಟಾ. ಹೌದಾ? ನಮಗೆ ಆ್ಯಕ್ಚುಲಿ ಏನು ಬೇಕಾಗಿರೋದು? ಸೈನ್ ಟೀಟಾ ಬೈ ಟೀಟಾ ಬೇಕು. ಆದರೆ ಇಲ್ಲಿ ಏನು ಬಂದಿದೆ? ಟೀಟಾ ಬೈ ಸೈನ್ ಟೀಟಾ ಬಂದಿದೆ. ಹಾಗಾದರೆ ಅದು ಸೈನ್ ಟೀಟಾ ಬೈ ಟೀಟಾ ಆಗಬೇಕು ಅಂದರೆ ಎಲ್ಲದನ್ನು ಏನು ಮಾಡ್ಕೋಬೇಕು? ನಾವು ರೆಸಿಪ್ರೋಕಲ್ ಮಾಡ್ಬೇಕು ತಾನೆ. ಅದು ನೋಡಿ, ರೆಸಿಪ್ರೋಕಲ್ ಮಾಡ್ಕೋಬೇಕಾದ್ರೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಫಸ್ಟ್ ನೋಡಿ, ಇನ್ಇಕ್ವಾಲಿಟಿ ಗೊತ್ತಿರಬೇಕು. ನೋಡಿ, 3 ಗ್ರೇಟರ್ ದ್ಯಾನ್ 2 ಬರೀಬೋದಲ್ಲ. 3 ಈಸ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 2. ರೆಸಿಪ್ರೋಕಲ್ ಮಾಡಿದೆ ಅಂದರೆ ಇದೇನಾಗುತ್ತೆ? 1/3 ಆಗುತ್ತೆ, 1/2 ಆಗುತ್ತೆ. ಹೌದಾ? ಎರಡೂ ಕಡೆ ರೆಸಿಪ್ರೋಕಲ್ ಮಾಡ್ತಾ ಇದ್ದೀನಿ. 1/3 ವ್ಯಾಲ್ಯೂ 0.333, 1/2 ವ್ಯಾಲ್ಯೂ 0.5. ಹಾಗಾದ್ರೆ 0.3 ಈಸ್ ಲೆಸ್ ದ್ಯಾನ್ 0.5 ಆಯಿತು. ಅಂದರೆ ಎರಡೂ ಕಡೆ ರೆಸಿಪ್ರೋಕಲ್ ಮಾಡಿದೆ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳ್ತೀವಿ. ಹೌದಾ? ಗೊತ್ತಿರಬೇಕು ನಮಗೆ. ನೋಡಿ, ಯಾವ್ದಾದ್ರು ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ 1 ಈಸ್ ಲೆಸ್ ದ್ಯಾನ್ 2, ರೆಸಿಪ್ರೋಕಲ್ ಮಾಡಿದೆ ಅನ್ನೋದು 1/1, ಇದು 1/2. 1/1 ಅಂದರೆ 1/2 ಅಂದರೆ 0.5. 1 ಈಸ್ ಗ್ರೇಟರ್ ದ್ಯಾನ್ 0.5. ಹೌದಾ? ನೋಡಿ, ರೆಸಿಪ್ರೋಕಲ್ ಮಾಡಿದೆ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗುತ್ತೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು ನೋಡಿ. ಹಾಗಾದ್ರೆ ಇಲ್ಲಿಗ ರೆಸಿಪ್ರೋಕಲ್ ಮಾಡ್ತೀನಿ. 1 ರೆಸಿಪ್ರೋಕಲ್ 1, ಟೀಟಾ ಬೈ ಸೈನ್ ಟೀಟಾ ರೆಸಿಪ್ರೋಕಲ್ ಸೈನ್ ಟೀಟಾ ಬೈ ಟೀಟಾ, 1 ಬೈ ಕಾಸ್ ಟೀಟಾ ರೆಸಿಪ್ರೋಕಲ್ ಕಾಸ್ ಟೀಟಾ. ಹೌದಾ? ರೆಸಿಪ್ರೋಕಲ್ ಮಾಡ್ತಾ ಇದ್ದೀವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್. ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಆಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ನಮಗೆ ಸೈನ್ ಟೀಟಾ ಬೈ ಟೀಟಾ ಬಂತು. ಇನ್ನು ಲಿಮಿಟ್ ಟೀಟಾ ಟೆನ್ಸ್ ಟು 0 ಬೇಕಲ್ಲ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ ಅಪ್ಲೈ ಲಿಮಿಟ್ ಟೀಟಾ ಟೆನ್ಸ್ ಟು 0. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ದಟ್ ಇಂಪ್ಲೈಸ್ ಲಿಮಿಟ್ ಟೀಟಾ ಟೆನ್ಸ್ ಟು 0 1, ಇಲ್ಲೂ ಲಿಮಿಟ್ ಟೀಟಾ ಟೆನ್ಸ್ ಟು 0 ಸೈನ್ ಟೀಟಾ ಬೈ ಟೀಟಾ, ಇಲ್ಲೂ ಲಿಮಿಟ್ ಟೀಟಾ ಟೆನ್ಸ್ ಟು 0 ಕಾಸ್ ಟೀಟಾ ಬರ್ಕೊಂಡಿದ್ವಿ. ಹೌದಾ? ನೋಡಿ, ಇನ್ಇಕ್ವಾಲಿಟಿ ಏನಾಗುತ್ತೆ ಅಂತೇಳಿ ಗೊತ್ತಾಗಬೇಕು. ಆಬ್ವಿಯಸ್ಲಿ ಇದೆಲ್ಲ ಗ್ರೇಟರ್ ದ್ಯಾನ್ ಇದೆ, ಗ್ರೇಟರ್ ದ್ಯಾನ್ ಹಾಗೆ ಬರ್ಕೊಂಡಿದ್ದೀನಿ. ಜೊತೆಗೆ ಈಕ್ವಲ್ ಟು ಬರುತ್ತೆ. ಯಾಕೆ ಅಂತ ಗೊತ್ತಾಗಬೇಕು. ನೋಡ್ಕೊಳ್ಳಿ. ಈಗ ಇಲ್ಲಿದೆ. ಹೌದಾ? ಯಾವ ಥರ ಇತ್ತು? ಹೀಗಿದೆ ಟ್ರಯಾಂಗಲ್. ಇನ್ನೊಂದು ಈ ಥರ ಇದೆ, ಇನ್ನೊಂದು ಹೀಗಿದೆ. ಹೌದಾ? ಇದು ನೋಡಿ, ಟೀಟಾ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಟೆನ್ಸ್ ಟು 0 ಇದು ಟೀಟಾ. ಹೌದಾ? ಈ ಟೀಟಾ ಕಮ್ಮಿ ಆದಾಗ ಏನೇನಾಗುತ್ತೆ ನೋಡಿ, ಈ ಬಿ ಇಲ್ಲಿತ್ತಲ್ಲ ಇಲ್ಲಿಗೆ ಬರುತ್ತೆ. ಟೀಟಾ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಬಿ ಇಲ್ಲಿಗೆ ಬರುತ್ತಲ್ಲ, ಎ ಅಂತ ಫಿಕ್ಸ್ಡು. ಹೌದಾ? ಬಿ ಇಲ್ಲಿಗೆ ಬಂತು ಅಂದರೆ ಇದು ಜಾಯಿನ್ ಬಿ ಎ ಮಾಡಿದಾಗ ಇದು ಇಲ್ಲಿಗೆ ಬರುತ್ತೆ, ಟ್ಯಾಂಜೆಂಟ್ ಇಲ್ಲಿಗೆಗೋ ಬರುತ್ತೆ. ಹೌದಾ? ನೋಡಿ, ಟೀಟಾ ಇನ್ನೂ ಕಮ್ಮಿ ಮಾಡ್ಕೊತೀನಿ. ಈಗ ಇಲ್ಲಿಗೆಲ್ಲ ಬಿ ಬರುತ್ತೆ ಅಂದ್ಕೊಳ್ಳಿ. ಟೀಟಾ ಇನ್ನೂ ಕಮ್ಮಿ ಆಯಿತು, ಇದು ಬಿ ಎ ಆಗುತ್ತೆ, ಇದೇಗೋ ಟ್ಯಾಂಜೆಂಟ್ ಆಗುತ್ತೆ, ಹೀಗೋ ಬರುತ್ತೆ. ಅಂದರೆ ಟೀಟಾ ಕಮ್ಮಿ ಆದಾಗೆಲ್ಲ ಬಿ ಯಾವ್ದ್ರ ಹತ್ರ ಬರ್ತಾ ಇದೆ? ಎ ಹತ್ರ ಬರುತ್ತೆ ತಾನೆ. ಟೀಟಾ 0 ಆಗ್ಬಿಡ್ತು ಅಂದರೆ ಇಲ್ಲೇ ಬಿ ಬಂದುಬಿಡುತ್ತೆ.
ಇಲ್ಲೇ ಬಿ ಬಂತು ಅಂದರೆ ಓ ಬಿ ಎ ಇರೋದು ಓ ಬಿ ಆಗಿಬಿಡುತ್ತೆ ಟ್ರಯಾಂಗಲ್ಲು. ಆರ್ಕ್ ಓ ಬಿ ಏನು ಏನಾಗುತ್ತೆ ಓ ಬಿ ಆಗಿಬಿಡುತ್ತೆ. ಮತ್ತು ಈ ಟೀನು ಯಾವ್ದು ಹತ್ರ ಬರ್ತದೆ, ಇದನ್ನು ಯಾವ್ದು ಹತ್ರ ಬರುತ್ತೆ ಅಂದರೆ ಎ ಹತ್ರನೇ ಬರ್ತಾ ಇದೆ ನೋಡಿ, ಕಮ್ಮಿ ಆಗ್ತಾ ಬಂದು ಎ ಹತ್ರ ಬರುತ್ತೆ ಹೌದಾ. ನೆಕ್ಸ್ಟು ಓ ಬಿ ಟೀನು ಏನಾಗ್ಬಿಡುತ್ತೆ ಓ ಬಿ ಆಗ್ಬಿಡುತ್ತೆ, ಮೂರು ಸೇಮ್ ಆಗುತ್ತಲ್ಲ ಹೌದಾ. ನೋಡಿ ಟೀಟಾ ಕಮ್ಮಿ ಆಗ್ತಿದೆ ಅಂದರೆ ಬಿ ಎ ಹತ್ರ ಬರ್ತಾ ಇದೆ, ಬಿ ಎ ಹತ್ರ ಬರ್ತಾ ಇದೆ ಅಂದರೆ ಟ್ರಯಾಂಗಲ್ ಓ ಬಿ ಏನು ಓ ಬಿ ಆಗುತ್ತೆ, ಒಂದು ಲೈನ್ ಆಗಿಬಿಡುತ್ತೆ. ಆರ್ಕ್ ಓ ಬಿ ಏನು ಏನಾಗ್ಬಿಡುತ್ತೆ ಓ ಬಿ ಆಗುತ್ತೆ. ಮತ್ತು ಈ ಟೀನು ಬಿ ಹತ್ರ ಬಂದ್ಬಿಡುತ್ತೆ, ಅವಾಗ ಓ ಬಿ ಟೀನು ಏನಾಗುತ್ತೆ ಓ ಬಿ ಆಗ್ಬಿಡುತ್ತೆ. ಅಂದರೆ ಮೂರು ಏನಾಗ್ಬಿಡುತ್ತೆ ನಮಗೆ ಸೇಮ್ ಆಗುತ್ತೆ. ಮೂರು ಸೇಮ್ ಆಗುತ್ತಲ್ಲ, ಅದಕ್ಕೆ ಒಂದು ಎಕ್ಸ್ಟ್ರಾ ಏನು ಬರ್ಕೋಬೇಕು ನಾವು ಇಲ್ಲಿ ಈಕ್ವಲ್ ಟು ಬರಿಬೇಕು ಆಯ್ತಲ್ಲ. ಯಾಕೆ ಈಕ್ವಲ್ ಟು ಬರ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಫ್ ಟೀಟಾ ಟೆನ್ಸ್ ಟು 0 ಬಿ ಟೆನ್ಸ್ ಟು ಏನಾಗ್ಬಿಡುತ್ತೆ ಅಲ್ಲಿ ಎ ಆಗುತ್ತೆ. ಇಫ್ ಬಿ ಟೆನ್ಸ್ ಟು ಎ ಆಯಿತು ಅಂದರೆ ಟ್ರಯಾಂಗಲ್ ಓ ಬಿ ಎ ಏನಾಗ್ಬಿಡುತ್ತೆ ನಮಗೆ ಓ ಬಿ ಆಗಿಬಿಡುತ್ತೆ. ನೆಕ್ಸ್ಟ್ ಆರ್ಕ್ ಓ ಬಿ ಎನು ಓ ಬಿ ಆಗುತ್ತೆ, ಟ್ರಯಾಂಗಲ್ ಓ ಬಿ ಟಿನೂ ಏನಾಗ್ಬಿಡುತ್ತೆ ಓ ಬಿ ಆಗ್ಬಿಡುತ್ತೆ. ಮೂರು ಸೇಮ್ ಆಗುತ್ತೆ. ಮೂರು ಸೇಮ್ ಆಗುತ್ತೆ ಅಂದರೆ ಬರೀ ಲೆಸ್ ದ್ಯಾನ್ ಬರೀಲಿಕ್ಕೆ ಬರಲ್ಲ, ಅಲ್ಲೊಂದು ಏನು ಬರುತ್ತೆ ನಮಗೆ ಅಲ್ಲಿ ಈಕ್ವಲ್ ಟು ಬಂದ್ಬಿಡುತ್ತೆ ಅಷ್ಟೇ ಹೌದಾ. ಅದಕ್ಕೆ ಐಡಿಯಾ ಗೊತ್ತಾಗಬೇಕು. ಈಗ ನೋಡಿ ನೆಕ್ಸ್ಟು ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಇದು ವ್ಯಾಲ್ಯೂ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ನೋಡಿ ಇದೇನು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಥೀಟಾಗೆ 0 ಬರ್ಕೊಂಡೆ ಅಂದರೆ ಇದೇನಾಗ್ಬೋದು ಕಾಸ್ 0. ಕಾಸ್ 0 ವ್ಯಾಲ್ಯೂ ಈಸ್ 1 ಹೌದಾ. ಆಯ್ತಲ್ಲ, ಅಲ್ಲಿ ಡೈರೆಕ್ಟಾಗಿ ಥೀಟಾಗೆ 0 ಬರಿತಾ ಇದ್ವಿ, ಕಾಸ್ 0 ಅಂದರೆ ವ್ಯಾಲ್ಯೂ 1, ಅದಕ್ಕೆ 1 ಬರ್ಕೊಂಡ್ರಿ. ಇದು ಸೈನ್ 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದು ಹೌದಾ. ಈಗ ನೋಡಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗಬೇಕು. ದಟ್ ಇಂಪ್ಲೈಸ್ ಈಗ ಯಾವುದೋ ಒಂದು ವ್ಯಾಲ್ಯೂ ಇದೆ ಇಲ್ಲಿ ನೋಡಿ ಈ ಥರ ಇದೆ. ಅದು ನೋಡಿ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತಿದೆ. ಇದು ಮೀನಿಂಗ್ ಏನು, ಈ ಥರ ಒಂದು 1 ಇದೆ, ಈ ಎಕ್ಸ್ ವ್ಯಾಲ್ಯೂ ಯಾವುದಕ್ಕಿಂತ ಜಾಸ್ತಿ ಇರಬೇಕು, 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು, 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು ಹೌದಾ. ಅಥವಾ 1 ಇರಬೇಕು 1ಕ್ಕಿಂತ ಕಮ್ಮಿ ಇರಬೇಕು, ಯಾಕಂದರೆ ಇಲ್ಲಿ ನೋಡಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ. 1 ಇರಬೇಕು ಅಥವಾ 1ಕ್ಕಿಂತ ಕಮ್ಮಿ ಇರಬೇಕು, 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು, 1 ಇರಬೇಕು ಅಥವಾ 1ಕ್ಕಿಂತ ಕಮ್ಮಿ ಇರಬೇಕು. ಹಾಗಾದರೆ ಎರಡರಲ್ಲೂ ಕಾಮನ್ ಬರೋದು ಏನು 1 ಅಲ್ಲ. ಅಂದರೆ ಇದು ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಏನಿರೋದು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಆಗಬೇಕು ಹೌದಾ. ಅದು ಬಿಟ್ಟು ಬೇರೆದಾಗಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಅಲ್ಲೊಂದು ಈಕ್ವಲ್ ಟು 1 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಅಲ್ಲೊಂದು ಈಕ್ವಲ್ ಟು 1 ಇದೆ ಹೌದಾ. ಅಂದರೆ ಎರಡೂ ಕಂಡೀಷನಿಗೂ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಬೇಕು ನಂಗೆ ಅಲ್ಲಿ 1 ಆಗಬೇಕು. ಹಾಂ ನೋಡಿ ಇದನ್ನೇ ಎಕ್ಸ್ ಅಂದ್ಕೊಂಡೆ ಅಂದರೆ ಈಗ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ದೇರ್ಫೋರ್ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಅಲ್ಲಿರೋದು ಒಂದೇ ಒಂದು ಪಾಸಿಬಿಲಿಟಿ ಏನದು, ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1 ಆಗಬೇಕು ಹೌದಾ. ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ ಅಲ್ಲಿ ಹೋಯ್ತಲ್ಲ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಇದನ್ನು ಇದೊಂದು ಥೇರಮ್ ಗೊತ್ತಿರಬೇಕಿದು. ಈ ಥೇರಮ್ ನಿಮಗೆ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ ಹೋಯ್ತಲ್ಲ. ಇಲ್ಲಿ ಇದು ನೋಡಿ ಏನೇನು ಮಾಡ್ಕೊಂಡ್ವಿ. ಫಸ್ಟು ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O and radius R. Let A and B are any 2 points on circumference of the circle such that angle AOB is theta radians. Draw a tangent at B and produce the line OA such that it meets the tangent at T. Draw BM perpendicular to OA and join the line BA. ಹೌದಾ. ನೆಕ್ಸ್ಟು ಈ ಡಯಾಗ್ರಾಮ್ ನೋಡ್ಕೊಂಡು ಬರೀಬೇಕು. ಹಿಯರ್ area of the triangle OAB is less than area of sector OAB which is less than area of the triangle OBT. Next formula use ಮಾಡಿದ್ನು, half get cancel, R get cancel. next ಇಷ್ಟು ಬಂತು, BM BT ಗೊತ್ತಿರಲಿಲ್ಲ. therefore to find BM ಏನು ಮಾಡ್ಕೊಂಡ್ವಿ, from triangle OBM sin theta ಯೂಸ್ ಮಾಡ್ಕೊಂಡ್ರೆ BM ಬರುತ್ತೆ, from triangle OBT tan theta ಯೂಸ್ ಮಾಡಿದ್ರೆ BT ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಎರಡೂ ಕಡೆ ಸೈನ್ ಇತ್ತು, ಸೈನ್ ಹೋಗ್ಲಿ ಅಂತ ಡಿವೈಡಿಂಗ್ ಬೈ ಸೈನ್ ಥೀಟಾ ಮಾಡಿದ್ವಿ, ಇಷ್ಟು ಬಂದು ಥೀಟಾ ಬೈ ಸೈನ್ ಥೀಟಾ ಬಂದಿದೆ. ನಮಗೆ ಬೇಕಾಗಿರೋ ಸೈನ್ ಥೀಟಾ ಬೈ ಥೀಟಾ. ದೇರ್ಫೋರ್ ರೆಸಿಪ್ರೋಕಲ್ ಮಾಡ್ಕೊತಾ ಇದ್ವಿ. ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್, ಲೆಸ್ ದೆನ್ ಇರೋದೆಲ್ಲ ಗ್ರೇಟರ್ ದೆನ್ ಆಯಿತು.
ಟೀಟಾ ಟೆನ್ಸ್ ಟು ಝೀರೋ, ಟೀಟಾ ಟೆನ್ಸ್ ಟು ಝೀರೋ ಮಾಡ್ಕೊಂಡ್ರೆ ಎಲ್ಲದು ಏನಾಗ್ಬಿಡುತ್ತೆ, ಓ ಬಿ ಆಗಿಬಿಡುತ್ತದ. ಈಗ ಎಲ್ಲದು ಓ ಬಿ ಆಯಿತು ಅಂದರೆ ಅದು ಸೇಮ್ ಆಗಿಬಿಡುತ್ತೆ, ದೆಫೋರ್ ಈಕ್ವಲ್ ಟು ಬರ್ಕೊಂಡ್ವಿ. ನೆಕ್ಸ್ಟ್ ಯಾವುದೋ ಒಂದು ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು, ಜೊತೆಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು. ಅಂದರೆ ಅಲ್ಲಿರೋದು ಒಂದೇ ಒಂದು ಪಾಸಿಬಿಲಿಟಿ, ನಂಬರ್ ಇಸ್ ಈಕ್ವಲ್ ಟು 1 ಆಗಬೇಕು. ಅದಕ್ಕೆ ಲಿಮಿಟ್ ಟೀಟಾ ಟೆನ್ಸ್ ಟು ಝೀರೋ ಸೈನ್ ಟೀಟಾ ಬೈ ಟೀಟಾ ಇಸ್ ಈಕ್ವಲ್ ಟು 1 ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇಂಪಾರ್ಟೆಂಟ್, ನಮಗೆ ಡಿರೈವೇಷನ್ನು ಗೊತ್ತಿರಬೇಕಿದು, ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ಬೋದು. ಆಯ್ತಲ್ಲ? ನೆಕ್ಸ್ಟು ಥರ್ಡ್ ಥಿಯರಮ್. ಲಿಮಿಟ್ theta tends to 0 tan theta by theta is equal to 1. Limit theta tends to 0 tan theta by theta is equal to 1, where theta is in radian measure. Same. ನೋಡಿ, ಇದು ಈಸಿ ಇದೆ. ಪ್ರಾಪರ್ಟೀಸ್ ಮತ್ತು ಇಲ್ಲೊಂದು ಪ್ರೂವ್ ಮಾಡಿದ್ವಲ್ಲ, ಇದನ್ನು ಯೂಸ್ ಮಾಡ್ಕೊಂಬಿಟ್ವಿ ಅಂದ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೀವಿ. ಎಲ್ ಎಚ್ ಎಸ್ ಅಲ್ಲಿ ಲಿಮಿಟ್ ಟೀಟಾ ಟೆನ್ಸ್ ಟು 0 tan theta by theta is equal to limit theta tends to 0 1 by theta as it is. tan theta ಅಂದ್ರೆ sin theta by cos theta ಬರೀಬೋದಲ್ಲ. ಇದನ್ನು ಹೇಗೆ ಬರ್ಕೊಂತೀವಿ ಅಂದರೆ, ಈಗ ಲಿಮಿಟ್ theta tends to 0 sin theta by theta into 1 by cos theta ಬರೀಬೋದಲ್ಲ. sin theta by theta into 1 by cos theta ಬರುತ್ತೆ. ಹೌದಾ? ನೋಡಿ, ಇದನ್ನು ಎಫ್ ಆಫ್ ಎಕ್ಸ್ ಅಂದ್ಕೊಳ್ಳಿ, ಇದನ್ನು ಜಿ ಆಫ್ ಎಕ್ಸ್ ಅಂದ್ಕೊಳ್ಳಿ. ಪ್ರಾಡಕ್ಟ್ ಇತ್ತು ಅಂದರೆ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು. ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ? ಲಿಮಿಟ್ theta tends to 0 sin theta by theta into limit theta tends to 0 1 by cos theta. Limit theta tends to 0 sin theta by theta value is 1 into 1 by cos 0. cos 0 ವ್ಯಾಲ್ಯೂನು 1 ಆಗುತ್ತೆ. 1 into 1 by 1 ಅಂದರೆ ಆನ್ಸರು 1. ಹೌದಾ? ಇದನ್ನು ಇಂಪಾರ್ಟೆಂಟ್, ನಮಗೆ ಎರಡೂ ಗೊತ್ತಿರಬೇಕು. ಆಯ್ತಲ್ಲ? sin theta by theta ಇದ್ರೂ 1 ಬರುತ್ತೆ, tan theta by theta ಇದ್ರೂ 1 ಬರ್ತದೆ. ಹೌದಾ? ನೋಡಿ, ಹಾಗಾದ್ರೆ ನಾವು ಟೋಟಲ್ 3 ಫಾರ್ಮುಲಾಸ್ನ ಡಿರೈವ್ ಮಾಡಿದ್ವಿ, ನಾವು ಗೊತ್ತಿರಬೇಕು. ನೋಟ್ ಫಸ್ಟ್ ಒನ್, ಲಿಮಿಟ್ x tends to a x power n minus a power n divided by x minus a is equal to n into a power n minus 1. Second one, limit theta tends to 0 sin theta by theta is always is equal to 1. Third one, limit theta tends to 0 tan theta by theta is always is equal to 1. ಅದು ನೋಡಿ, ಇದನ್ನು ರೆಸಿಪ್ರೋಕಲ್ಲು ಮಾಡ್ಬೋದು. ಇದನ್ನ ಲಿಮಿಟ್ ಥೀಟಾ ಟೆನ್ಸ್ ಟು 0 ಥೀಟಾ ಬೈ ಸೈನ್ ಥೀಟಾ ಅಂತಲೂ ಬರೀಬೋದು. ಯಾಕಂದರೆ 1 ರೆಸಿಪ್ರೋಕಲ್ 1 ಆಗುತ್ತಲ್ಲ. ಹೌದಾ? ಇದನ್ನು ಅದೇ ಥರ ಬರ್ಕೋಬೋದು. ರೆಸಿಪ್ರೋಕಲ್ ಮಾಡಿದ್ವಿ ಅಂದರೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಟ್ಯಾನ್ ಥೀಟಾ ಬೈ ಥೀಟಾನ ಥೀಟಾ ಬೈ ಟ್ಯಾನ್ ಥೀಟಾ. ಯಾಕಂದರೆ 1 ರೆಸಿಪ್ರೋಕಲ್ 1 ಇರುತ್ತೆ. ಹೌದಾ? ಹಾಗೆ ರೆಸಿಪ್ರೋಕಲ್ ಮಾಡಿಕೊಂಡ್ರು ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಹೌದಾ? ಇದು ನೋಡಿ, ಇದು 3 ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಮತ್ತು ಫಾರ್ಮುಲಾದಲ್ಲಿ ಇನ್ನೂ ಏನೇನು ಐಡಿಯಾ ಗೊತ್ತಿರಬೇಕು ಗೊತ್ತಾ? ಇಲ್ಲಿ ನೋಡ್ಕೊಳ್ಳಿ, ಇದೆಲ್ಲದೂ ಏನಾಗಿದೆ ಅಂದರೆ ಇನ್ಡಿಟರ್ಮೈನ್ಡ್ ಫಾರ್ಮುಲಾ ಇದೆ. ಅಂದರೆ 0/0 ಇದ್ದರೆ ಮಾತ್ರ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈಗೇನಾದ್ರು ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂದ್ಕೊಳ್ಳಿ, ಲಿಮಿಟ್ ಥೀಟಾ ಟೆನ್ಸ್ ಟು π/3 sin 2θ by 2θ. ನೋಡಿ, ಎರಡು ಸೇಮ್ ಇದೆ ಅಂತೇಳಿ ಇದೇನೋ 1 ಅಂತ ಬರೋದು ತಪ್ಪಿದು, ಈಗ ಬರೀಲಿಕ್ಕೆ ಬರೋಲ್ಲ. ಈಗ ನೋಡಿ, ನಾವು ಎರಡು ಸೇಮ್ ಇದೆ ಅಂತೇಳಿ 1 ಅಂತ ಬರಿತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಲ್ಲಿ ಥೀಟಾಗೆ 0 ಬರ್ಕೊಂಡೆ ಅಂತ ಇದೇನಾಗುತ್ತೆ, sin 0 ವ್ಯಾಲ್ಯೂ ಇಸ್ 0/0. 0/0 ಅಂದ್ರೆ ಏನಾಯ್ತು ಅಲ್ಲಿ ಇನ್ಡಿಟರ್ಮೈನ್ಡ್ ಫಾರ್ಮ್ ಇದೆ. ಈಗೇನಾದ್ರು ಇಲ್ಲಿ π/3 ಬರ್ಕೊಂಡೆ ಅಂದರೆ sin 2π/3/2π/3 ಆಗುತ್ತೆ. ಅದೇನು ಇಂಡಿಟರ್ಮೈನ್ಡ್ ಫಾರ್ಮ್ ಇಲ್ಲ, ಅದು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಯಾಕೆ ನೋಡಿ, ಇಂಡಿಟರ್ಮೈನ್ಡ್ ಫಾರ್ಮ್ ಇದ್ದರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದು. ಅದರ್ ದ್ಯಾನ್ ಇಂಡಿಟರ್ಮೈನ್ಡ್ ಫಾರ್ಮ್ ಇತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ಆಯಿತು.
ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಂಡ್ರಿ. ಪ್ರಾಬ್ಲಮ್ಸ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಪ್ರಾಬ್ಲಮ್ಸ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ನೋಡಿ ಆಲ್ರೆಡಿ ಆ್ಯಪ್ ಒಳಗೆ ಮತ್ತು ವೆಬ್ಸೈಟಲ್ಲಿ ಮೆಟೀರಿಯಲ್ ಅಪ್ಲೋಡ್ ಆಗಿರುತ್ತೆ. ಆ ಮೆಟೀರಿಯಲ್ನ ಡೌನ್ಲೋಡ್ ಮಾಡ್ಕೊಂಬಿಡಿ. ಅದರಲ್ಲಿರೋ ಹಾಗೆ ಪ್ರಾಬ್ಲಮ್ಸ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ, ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಪ್ಲಸ್ 3 ಅಂತ ಹೇಳಿದ್ರು. ಲಿಮಿಟ್ ಎಕ್ಸ್ ಟೆನ್ಸ್ ಟು 3, ಇಲ್ಲಿ ಎಕ್ಸ್ ಪ್ಲಸ್ 3 ಇದೆ. ಹೌದಾ, ನೋಡಿ ಇದೇನು ಇಂಡಿಟರ್ಮೈನ್ ಫಾರ್ಮಲ್ಲಿ ಇಲ್ಲ, ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಎಕ್ಸಿಗೆ 3 ಬರ್ಕೊಂಡೆ ಅಂದರೆ ಏನು ಬರುತ್ತೆ? 3 + 3, 3 + 3 ವ್ಯಾಲ್ಯೂ ಇಸ್ 6. ಅದಕ್ಕೆ ಆನ್ಸರು 6 ಬರುತ್ತೆ. ಇಂಡಿಟರ್ಮೈನ್ ಫಾರ್ಮಲ್ಲಿ ಇತ್ತು ಅಂದರೆ ಥಿಂಕ್ ಮಾಡಬೇಕು. ನೆಕ್ಸ್ಟು, ಲಿಮಿಟ್ ಎಕ್ಸ್ ಟೆನ್ಸ್ ಟು 4, ಲಿಮಿಟ್ ಎಕ್ಸ್ ಟೆನ್ಸ್ ಟು 4, 4x + 3 divided by x minus 2. 4x + 3 divided by x minus 2. ಇದು ಇಂಡಿಟರ್ಮೈನ್ ಫಾರ್ಮಲ್ಲಿ ಇಲ್ಲ, ಡೈರೆಕ್ಟಾಗಿ ಎಕ್ಸಿಗೆ 4 ಬರ್ಕೊಂಡು 4 × 4 + 3 divided by 4 minus 2 ಅಂದರೆ 16 + 3 divided by 2, 19/2 ಬರುತ್ತೆ ಅಷ್ಟೇ. ಹೌದಾ, ಥರ್ಡ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು -1, ಲಿಮಿಟ್ ಎಕ್ಸ್ ಟೆನ್ಸ್ ಟು -1, x power 10 + x power 5 + 1, x power 10 + x power 5 + 1 divided by x minus 1. ನೋಡಿ ಇದನ್ನು ಏನು ಇಂಡಿಟರ್ಮೈನ್ ಫಾರ್ಮಲ್ಲಿಲ್ಲ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. -1 whole power 10 + -1 whole power 5 + 1 divided by -1 whole power 10 ಅಂದರೆ 1, -1 + 1 by -2. -1 power ಈವನ್ ನಂಬರ್ ಅಂದರೆ ಪಾಸಿಟಿವ್, -1 power ಆಡ್ ನಂಬರ್ ಅಂದರೆ -1 ಬರುತ್ತೆ. ಹೌದಾ, -1 + 1 ಗೆಟ್ ಕ್ಯಾನ್ಸಲ್ ಅಂದರೆ ಆನ್ಸರ್ -1/2 ಬರಬೇಕು. ಹೌದಾ, ಫೋರ್ತ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ax square + bx + c divided by bx square + cx + a, where a + b + c is not equal to 0. ಇದನ್ನು ಇಂಡಿಟರ್ಮೈನ್ ಫಾರ್ಮಲ್ಲಿ ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ ಏನು ಬರುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ಡೈರೆಕ್ಟಾಗಿ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ ಏನು ಬರೀಬೋದು? a × 1² + b × 1 + c divided by b × 1² + c × 1 + a. ಇದು a × 1² ಅಂದರೆ a + b + c divided by b + c + a. ಡಿನಾಮಿನೇಟರ್ b + c + a ಏನು ಬರೀಬೋದು? a + b + c ಅಂತಲೇ ಬರೀಬೋದು. ಎರಡೂ ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ ಅಷ್ಟೇ. ಹೌದಾ, ಇದಿದೆ ಗೊತ್ತಿರಬೇಕು. ಫಿಫ್ತ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 3, ಲಿಮಿಟ್ ಎಕ್ಸ್ ಟೆನ್ಸ್ ಟು 3, x³ - 27 divided by x - 3. ನೋಡಿ ಕೇರ್ಫುಲ್ ಆಗಿ ಮಾಡಬೇಕಿದ್ದು. 3³ ಅಂದರೆ 27, 27 - 27 ಅಂದರೆ 0/3 - 3 ಅಂದರೆ 0, 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್. ಹೌದಾ, ಹಾಗೆ ಇದನ್ನು ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಬೋದಾ? ನೋಡಿ ಅದನ್ನ ಈ ಥರ ಬರ್ಕೊತೀನಿ ಅಷ್ಟೇ. ಲಿಮಿಟ್
ಎಕ್ಸ್ ಟೆನ್ಸ್ ಟು 3, ಎಕ್ಸ್ ಕ್ಯೂಬ್ ಮೈನಸ್ 27ನ 3 ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಇದು ಯಾವ ಫಾರ್ಮೆಟಲ್ಲಿ ಇದೆ? ಎಕ್ಸ್ ಪಾರ್ ಎನ್ ಮೈನಸ್ ಎ ಪಾರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಥರ ಇದೆ ತಾನೆ. ಹಾಗಾದ್ರೆ ಎಕ್ಸ್ ಪಾರ್ ಎನ್ ಮೈನಸ್ ಎ ಪಾರ್ ಎನ್ ಬೈ ಎಕ್ಸ್ ಮೈನಸ್ ಎ ಅಂತ ಇತ್ತು ಅಂದ್ರೆ ಏನು ಬರೀಬೋದು? ಎನ್ ಇಂಟು ಎ ಪಾರ್ ಎನ್ ಮೈನಸ್ 1. ಎನ್ ಇರೋ ಪ್ಲೇಸಲ್ಲಿ 3 ಇದೆ, 3 ಇಂಟು ಎ ಇರೋ ಪ್ಲೇಸಲ್ಲೂ 3 ಇದೆ, 3 ಪಾರ್ ಎನ್ ಮೈನಸ್ 1 ಬರೀಬೋದಲ್ಲ. ನನ್ನ ಆನ್ಸರು 3 ಇಂಟು 3 ಸ್ಕ್ವೇರ್ ಅಂದರೆ 3 ಇಂಟು 9 ದಟ್ ಈಸ್ ಈಕ್ವಲ್ ಟು 27 ಬರ್ತದೆ. ಗೊತ್ತಾಯ್ತಲ್ಲ, ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಇದಕ್ಕೆ. ನೆಕ್ಸ್ಟು ಸೇಮ್ ಟೈಪ್ 6th one ಟ್ರೈ ಮಾಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಕ್ಸ್ ಪವರ್ 5 ಮೈನಸ್ 32 ಬೈ ಎಕ್ಸ್ ಮೈನಸ್ 2. ನೋಡಿ, ಎಕ್ಸಿಗೆ 2 ಬರ್ಕೊಂಡೇನೆ. 2 ಪವರ್ 5 ಅಂದರೆ 32 ಮೈನಸ್ 32 ಅಂದರೆ 0 ಬೈ 0. ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ದೇರ್ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಕ್ಸ್ ಪವರ್ 5 ಮೈನಸ್ 2 ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಡೈರೆಕ್ಟಾಗಿ ಎನ್ ಇಂಟು ಎ ಪಾರ್ ಎನ್ ಮೈನಸ್ 1 ಬರೀಬೋದಲ್ಲ. ಅಂದರೆ 5 ಇಂಟು 2 ಪಾರ್ 5 ಮೈನಸ್ 1 ಅಂದರೆ 5 ಇಂಟು 2 ಪಾರ್ 4 ದಟ್ ಈಸ್ ಈಕ್ವಲ್ ಟು 5 ಇಂಟು 16, 16 5 90 ಬರ್ತದೆ ಹೌದಾ? 16 5 80. ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ನಮಗೆ ಈ 3 ಫಾರ್ಮುಲೆ ಮಾತ್ರ ಕರೆಕ್ಟಾಗಿ ಗೊತ್ತಿರಲೇಬೇಕು. ಮತ್ತು ಆ ಫಾರ್ಮುಲೆಯಲ್ಲೂ ಹೇಳಿದ್ದೀವಿ 3 ಇಂಡಿಟರ್ಮೈನ್ಡ್ ಫಾರ್ಮ್ ಬರುತ್ತೆ. ಮತ್ತು ಇವೆರಡು ಸೇಮ್ ಇದ್ದರೆ 1 ಇಲ್ಲಿ ಹೌದಾ. ಮತ್ತು ಸೈನ್ 2 ಟೀಟಾ ಬೈ ಟೀಟಾ ಇತ್ತು ಅಂದರೆ ಡೈರೆಕ್ಟ್ 1 ಬರೀಲಿಕ್ಕೆ ಬರೋಲ್ಲ. ಜೊತೆಗೆ 0 ಬೈ 0 ಫಾರ್ಮಲ್ಲೇ ಇರಬೇಕು ಹೌದಾ. ಇದು ನೋಡಿ, ಇದು 3 ಫಾರ್ಮಲ್ಲೇ ಗೊತ್ತಿರಬೇಕಿದು. ಮತ್ತು ಇಂಡಿಟರ್ಮೈನ್ಡ್ ಫಾರ್ಮ್ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತೀವಿ. ಇಂಡಿಟರ್ಮೈನ್ಡ್ ಫಾರ್ಮ್ ಬಂದಾಗ ಮಾತ್ರ ಥಿಂಕ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಬೇಕು ಹೌದಾ. ನೋಡಿ, ಇಷ್ಟು ಐಡಿಯಾ ಅಂತೂ ಗೊತ್ತಿರ್ಬೇಕು ನಮಗೆ. ನೋಡಿ, ಇದನ್ನೇ ಈ 3 ಫಾರ್ಮುಲಾನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಆಯ್ತಲ್ಲ. ಮತ್ತು ಡಿರೈವೇಷನ್ ಕಲೀಲೇಬೇಕು, ಯಾಕಂದರೆ ಎಕ್ಸಾಮಿಗೆ ಡಿರೈವೇಷನ್ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಹಾಗೆ ಡಿರೈವೇಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಹೌದಾ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಮೆಟೀರಿಯಲ್ ಒಂದು ಡೌನ್ಲೋಡ್ ಮಾಡ್ಕೊಂಡಿರಿ, ಮೆಟೀರಿಯಲ್ ಪ್ರಕಾರನೇ ಕ್ಲಾಸಸ್ ರನ್ ಆಗ್ತಾ ಹೋಗುತ್ತೆ ಆಯ್ತಲ್ಲ. ಥ್ಯಾಂಕ್ ಯು.